ಈಗಾಗಲೇ ನಾವು ಕಾಮಾಕ್ಷಿಪಾಳ್ಯ ಪೊಲೀಸ್ ಠಾಣೆಯಲ್ಲಿ ಏನು ಕೇಸ್ ರಿಜಿಸ್ಟರ್ ಆಗಿದೆ ಅಲ್ಲಿ ಇವ ಒಂದು ಸ್ಥಳದಲ್ಲಿದ್ದೀವಿ. ಮುಖ್ಯವಾಗಿ ಇಲ್ಲಿಗೆ ದರ್ಶನ ಕರ್ಕೊ ಬರ್ತಾರೆ ಅನ್ನೋದನ್ನ ಈಗಾಗಲೇ ಒಂದಷ್ಟು ಮಾಹಿತಿ ಇದೆ. ಈಗ ಉಳಿದಿರುವಂತೆ ಏನು 9ನೇ ತಾರೀಕು ಪ್ರಕರಣ ರಿಜಿಸ್ಟರ್ ಆಗುತ್ತೆ, ಏನು ರೇಣುಕಾ ಸ್ವಾಮಿನೇ ಏನೊಂದು ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇಮಿಡಿಯೇಟ್ ಆಗಿ ನಿನ್ನೆ ಅಷ್ಟೇ 3 ಜನ ಬಂದು ಗಿರಿನಗರದ ಮೂಲದವರು 3 ಜನ ಬಂದು ಸರೆಂಡರ್ ಆಗ್ತಾರೆ. ನಾವೇ ಈ ಒಂದು ಕೊಲೆ ಮಾಡಿದ್ದು ಯಾವುದೋ ಒಂದು ಫೈನಾನ್ಷಿಯಲ್ ಡಿಸ್ಪ್ಯೂಟ್ ಇಂದ ನಾವು ಅವನಿಗೂ ನನಗೂ ಒಂದಷ್ಟು ವ್ಯತ್ಯಾಸ ಇತ್ತು. ಹಾಗಾಗಿ ಆ ದುಡ್ಡಿನ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಾವು ಆತನನ್ನ ಮರ್ಡರ್ ಮಾಡಿದ್ವಿ ಅನ್ನೋ ಒಂದು ವಿಚಾರನ ಹೇಳ್ಕೊತಾರೆ. ಎಲ್ಲೋ ಒಂದ್ ಕಡೆ ಇವರು 3 ಜನನೂ ಕೂಡ ಏನು ಪೊಲೀಸರು ವಿಚಾರಣೆ ಒಳಪಟ್ಟ ತಕ್ಷಣ ಅವ್ರು ಹೇಳ್ತಾ ಇದ್ದಿದ್ದು ಅವನಿಗೂ ಇವನಿಗೂ ಏನ್ ಸಂಬಂಧ, ನಿಮ್ ಫೈನಾನ್ಷಿಯಲಿ ಅಂತದ್ ಏನ್ ಡಿಸ್ಪ್ಯೂಟ್ ಇತ್ತು ಎಲ್ಲವೂ ಕೂಡ ಸುದೀರ್ಘವಾಗಿ ತನಿಖೆ ಮಾಡಿದಾಗ ಪೊಲೀಸರಿಗೆ ಒಂದು ಶಾಕ್ ಆಗುತ್ತೆ. ಇಲ್ಲಿದ್ದಂತ ಅಧಿಕಾರಿಗಳಿಗೆ ಇಮಿಡಿಯೇಟ್ ಆಗಿ ಅವರು DCP ಇರ್ಬೋದು, ಕಮಿಷನರ್ ಇರ್ಬೋದು, ಅಡಿಷನಲ್ ಕಮಿಷನರ್ ಎಲ್ಲರಿಗೂ ಕೂಡ ಗಮನಕ್ಕೆ ತರ್ತಾರೆ. ಯಾಕೆಂದ್ರೆ ಶಾಕಿಂಗ್ ಏನು ಅಂದ್ರೆ ಈ ಒಂದು ಕೊಲೆ ಪ್ರಕರಣದಲ್ಲಿ ನೇರವಾಗಿ ಚಿತ್ರನಟ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರ ಇನ್ವಾಲ್ವ್ಮೆಂಟ್ ಇರುವಂತದ್ದು, ಜೊತೆಗೆ ಅವರ ಮುಂದೆನೆ ಈ ಒಂದು ಘಟನೆ ಆಗಿರೋದು. ಅವರ ಮತ್ತೆ ತನ್ನ ಗೆಳತಿ ಪವಿತ್ರ ಗೌಡ ಅವರಿಬ್ರು ಅವರ ಒಂದು ಶೆಡ್ ಏನು RR ನಗರದಲ್ಲಿ ಇರುವಂತಹ ಒಂದು ಶೆಡ್ ನಲ್ಲಿ ಆತನನ್ನ ರೇಣುಕಾ ಸ್ವಾಮಿ ಕರ್ಕೊಬಂದು ಆತನಿಗೆ ಮಾರಣಾಂತಿಕವಾಗಿ ಹಲ್ಲೆ ಮಾಡ್ತಾರೆ. ಹಲ್ಲೆ ಮಾಡಿದ ನಂತರ ಆತ ಅಲ್ಲೇ ಸ್ಥಳದಲ್ಲೇ ಸಾವನ್ನಪ್ತಾರೆ. ನಂತರ ಏನ್ ಮಾಡ್ಬೇಕು ಅಂದಾಗ ಆ ಒಂದು ಬಾಡಿಯನ್ನ ತಗೊಬಂದು ಇಲ್ಲಿರುವಂತಹ ಕಾಮಾಕ್ಷಿ ಪೊಲೀಸ್ ಸ್ಟೇಷನ್ ಲಿಮಿಟ್ಸ್ ಅಲ್ಲಿ ಇರುವಂತಹ ಒಂದು ಮೋರಿಗೆ ಬಿಸಾಕ್ಬಿಟ್ಟು ಅಲ್ಲಿಂದ ಎಸ್ಕೇಪ್ ಆಗ್ತಾರೆ. ಏನು ಸರೆಂಡರ್ ಆಗಿರ್ತಾರೆ, ಏನು ಗಿರಿನಗರದಿಂದ ಬಂದಂತ ಒಂದು 3 ಜನ ಹುಡುಗರು ಬಂದು ಸರೆಂಡರ್ ಆದ್ರು. ಫೈನಾನ್ಷಿಯಲ್ ಮ್ಯಾಟರ್ ಅಂತ ಎಲ್ಲೋ ಒಂದ್ ಕಡೆ ಪೊಲೀಸರಿಗೆ ಸಾಕಷ್ಟು ಡೌಟ್ಗಳು ಬರುತ್ತೆ. ಯಾಕೆಂದ್ರೆ ಇದು ಅವರು ಹೇಳೋದಕ್ಕೂ ಅಲ್ಲಿಗೆ ಇರುವಂತದ್ದು ರೇಣುಕಾ ಸ್ವಾಮಿ ಹೆಂಗೆ ಎಷ್ಟು ಫೈನಾನ್ಷಿಯಲ್ ಡಿಸ್ಪ್ಯೂಟ್ ಆದ್ರೆ ಏನ್ ಕೊಲೆ ಮಾಡೋಕೆ ಫಸ್ಟ್, ಯಾಕೆಂದ್ರೆ ಅನ್ನೋನ್ ಬಾಡಿ ಆಗಿರುತ್ತೆ. ಸಿಕ್ತಾಗ ಪೊಲೀಸರಿಗೆ ಸಿಕ್ತಾಗ ನಂತರ ಬಾಡಿನ ಕಂಪ್ಲೀಟ್ ಆಗಿ ಎಕ್ಸಾಮ್ ಮಾಡಿದಾಗ ಇದು ಬೇರೆ ಕಡೆ ಎಲ್ಲೋ ಕೊಲೆ ಮಾಡಿ ಇಲ್ಲಿ ಬಂದು ಬಾಡಿನ ಬಿಸಾಕಿದ್ದಾರೆ, ಕೊಲೆ ಆಗಿರುವಂತದ್ದು ಗೊತ್ತಾಗುತ್ತೆ. ನಂತರ ಆತ ಕೊಲೆ ಆದಂತ ವ್ಯಕ್ತಿನ ಒಂದು ಕಂಪ್ಲೀಟ್ ಆಗಿ ಆತನ ಬಗ್ಗೆ ಮಾಹಿತಿಯನ್ನ ಪಡ್ಕೊಂಡು ನಂತರ ಆತನ ಇನ್ವೆಸ್ಟಿಗೇಟ್ ಮಾಡಿದಾಗ 2-3 ಜನ ಏನು ಅವರು ಸರೆಂಡರ್ ಆಗಿದ್ರು ಅವರ ವಿಚಾರಣೆಯಲ್ಲಿ ಸಾಕಷ್ಟು ಗೊಂದಲದ ಹೇಳಿಕೆ ಒಬ್ಬೊಬ್ಬ ಒಂದೊಂದರ ಮಾತಾಡಿದಾಗ ಆಗ ಅಂತಿಮವಾಗಿ ನಿಜ ಏನು ಅನ್ನೋದನ್ನ ಬಹಿರಂಗ ಪಡ್ತಾರೆ. ಅವರು ಹೇಳುವಂತದ್ದು ದರ್ಶನ್ ಏನ್ ಈ ಒಂದು ರೇಣುಕಾ ಸ್ವಾಮಿ ಕಳೆದ ಕೆಲ ತಿಂಗಳುಗಳಿಂದ ಏನ್ ಪವಿತ್ರ ಗೌಡ ಪೋಸ್ಟ್ ಮಾಡ್ತಾ ಇದೆ, ಇನ್ಸ್ಟಾಗ್ರಾಮ್ ಅಲ್ಲಿ ಏನ್ ಪೋಸ್ಟ್ ಮಾಡ್ತಾ ಇದ್ದ, ಆ ಪೋಸ್ಟ್ ಗೆ ಸಾಕಷ್ಟು ಕೆಟ್ಟದಾಗಿ ಕಾಮೆಂಟ್ ಮಾಡ್ತಾ ಇದ್ದ ಅಂತ. ಯಾಕೆಂದ್ರೆ ಅವರು ಆಕೆನೆ ಇದಕ್ಕೆ ಸಂಬಂಧಪಟ್ಟಂತೆ ನೇರವಾಗಿ ಕಂಪ್ಲೇಂಟ್ ಕೊಡಬಹುದಾಗಿತ್ತು. ಆದ್ರೆ ಕಂಪ್ಲೇಂಟ್ ಏನು ಕೊಟ್ಟಿಲ್ಲ ಗೊತ್ತಿಲ್ಲ. ಆತನನ್ನ ನೇರವಾಗಿ ಆತನ ಕರ್ಸ್ಕೊಂಡು ಆತನನ್ನ ಹೊಡೆದು ಆತನನ್ನ ಕೊಲೆ ಮಾಡಿ ನಂತರ ಬಾಡಿಯನ್ನ ಡಿಸ್ಪೋಸ್ ಮಾಡಿರ್ತಾರೆ. ಈಗ ಈ ಒಂದು ಪ್ರಕರಣದಲ್ಲಿ ಪ್ರಮುಖ ಆರೋಪಿಯಾಗಿ ಚಿತ್ರನಟ ದರ್ಶನ್ ಅವರು ಇರುವಂತದ್ದು ಈಗ ಕಂಡು ಬಂದಿದೆ. ಈಗ ಸಂಬಂಧಪಟ್ಟ ಆತನ ಮೈಸೂರಲ್ಲಿ ಅವನ ಫಾರ್ಮ್ ಹೌಸ್ ಅಲ್ಲಿ ಅರೆಸ್ಟ್ ಮಾಡಿ ಈಗ ಬೆಂಗಳೂರಿಗೆ ಈ ಕಡೆ ಕರ್ಕೊಂಡು ಬರ್ತಾ ಇದ್ದಾರೆ. ಅದಕ್ಕೆ ಸಂಬಂಧಪಟ್ಟಂತೆ ಅರೆಸ್ಟ್ ಆ ಒಂದು ಪ್ರಕರಣದಲ್ಲಿ ಅಂತ ಈಗ ಒಂದಷ್ಟು ಮುಗಿದೆ. ಆದ್ರೆ ಆತನನ್ನ ಇದೇ ಒಂದು ಸ್ಟೇಷನ್ ಕರ್ಕೊಂಡು ಬರ್ತಾರೋ ಅಥವಾ ಬೇರೆ ಅಂದ್ರೆ ಈಗ ಇರುವಂತದ್ದು ಬೆಂಗಳೂರಿನ ಬೇರೆ ಬೇರೆ ಪೊಲೀಸ್ ಸ್ಟೇಷನ್ಗೆ ಯಾವ್ದಾರ ಒಂದು ಸ್ಟೇಷನ್ಗೆ ಹೋಗಿ ಆತನ ವಿಚಾರಣೆ ಮಾಡಿ ಆ ಮ್ಯಾಜಿಸ್ಟ್ರೇಟ್ ಮುಂದೆ ಪ್ರೊಡ್ಯೂಸ್ ಮಾಡ್ತಾರೋ ಅನ್ನೋದನ್ನ. ಯಾಕೆಂದ್ರೆ ಆತನನ್ನ ಇವತ್ತು ಅರೆಸ್ಟ್ ಅಂತ ತೋರಿಸಿದ್ರೆ ಬಹುಶಃ 8ನೇ ತಾರೀಕು ಬಾಡಿಯನ್ನ ಬಂದು ಅಲ್ಲಿ ಬಿಸಾಕ್ ಹೋಗಿರ್ತಾರೆ. 9ನೇ ತಾರೀಕು ಒಂದಷ್ಟು ಇಲ್ಲಿ ಪೊಲೀಸರಿಗೆ ಲೋಕಲ್ ಅಂದ್ರೆ ಕಾಮಾಕ್ಷಿಪಾಳ್ಯ ಪೊಲೀಸ್ ಸ್ಟೇಷನ್ಗೆ ಒಂದಷ್ಟು ಪೊಲೀಸರಿಗೆ ಮಾಹಿತಿ ಬರುತ್ತೆ. ಇಲ್ಲೊಂದು ಬಾಡಿ ಇದೆ ಈ ಒಂದು ಮೋರಿಲ್ ಅಂತ. ಅಂದ್ರೆ ಇಲ್ಲಿಂದ ಕೆಲವೇ ಒಂದು ಅರ್ಧ ಕಿಲೋಮೀಟರ್ ದೂರ ಅಷ್ಟೇ ಈ ಒಂದು ಸ್ಟೇಷನ್ ಇಂದ ವ್ಯಾಪ್ತಿಯಲ್ಲಿ. ಇಮಿಡಿಯೇಟ್ ಆಗಿ ಪೊಲೀಸರು ಹೋಗ್ತಾರೆ, ಆ ಬಾಡಿನ ತಗೋತಾರೆ. ಅಷ್ಟೊತ್ತಾಗ್ಲೇ ನಾಯಿ ಅದೆಲ್ಲವೂ ಕೂಡ ಎಳೆದಾಡಿರುವಂತದ್ದು ಎಲ್ಲ ಕಂಡು ಬರುತ್ತೆ. ತಕ್ಷಣ ಬಾಡಿನ ತಗೊಂಡಾಗ ಯಾರಿದು ಏನಾರ ಸೂಸೈಡ್ ಮಾಡ್ಕೊಂಡಿದಾರ ಅಥವಾ ಏನು ಅನ್ನೋದು ಬಗ್ಗೆ ಫಸ್ಟ್, ಯಾಕೆಂದ್ರೆ ಪೊಲೀಸ್ ಯಾವ್ದೇ ಕೇಸ್ ರಿಜಿಸ್ಟರ್ ಆಗಬೇಕು ಅಂದ್ರೆ ಸತ್ತಂತ ವ್ಯಕ್ತಿ ಯಾರು ಅನ್ನೋದು ಪತ್ತೆ ಹಚ್ಚಬೇಕು. ಯಾಕೆಂದ್ರೆ ಅವನೇನಾರ ಮಿಸ್ಸಿಂಗ್ ಕಂಪ್ಲೇಂಟ್ ಆಗಿದ್ಯಾ ಇದ್ರ ಬಗ್ಗೆ. ಯಾಕೆಂದ್ರೆ ಅಂತ ಆ ಬಾಡಿಯಲ್ಲಿ ಕಂಪ್ಲೀಟ್ ಆಗಿ ಎಲ್ಲ ನೋಡಿದಾಗ ಏನೋ ಕೊಲೆ ಮಾಡಿದ್ದಾರೆ ಅಂತ ಗೊತ್ತಾಯ್ತು. ಕೊಲೆನ ಯಾರು ಮಾಡಿದ್ದಾರೆ ಅನ್ನೋದಕ್ಕಿಂತ ಕೊಲೆಯಾದ ವ್ಯಕ್ತಿ ಯಾರು ಅನ್ನೋದನ್ನ ಪತ್ತೆ ಹಚ್ಚೋದು ಬಹಳ ಇಂಪಾರ್ಟೆಂಟ್ ಆಗಿ. ಹಾಗಾಗಿ ಅಂತಿಮವಾಗಿ ಆತ ರೇಣುಕಾ ಸ್ವಾಮಿ ಅಂತ ಗೊತ್ತಾಗುತ್ತೆ. ಆತನ ಒಂದು ಮೊಬೈಲ್ ಇರ್ಬೋದು, ಕಂಪ್ಲೀಟ್ ಆಗಿ ಆತನ ಕಾಲ್ ಡೀಟೇಲ್ಸ್ ಎಲ್ಲಾರ ಮಿಸ್ಸಿಂಗ್ ಕಂಪ್ಲೇಂಟ್ ಆಗಿದೆ, ಯಾರು ಯಾವ ಊರು ಇವನು ಅನ್ನೋದ್ರ ಬಗ್ಗೆ ಎಲ್ಲವೂ ವಿವರನ ತಗೋತಾರೆ. ಆವಾಗ ಇರುವಂತ ಒಂದಷ್ಟು ಮಾಹಿತಿ ಪ್ರಕಾರ ಪೊಲೀಸರಿಗೆ ಸಿಕ್ತಂದವನು ಅದು ಒಂದಷ್ಟು ಆತ ಲೊಕೇಶನ್ ಎಲ್ಲಿದ್ದ, ಕೊನೆಯ ಲೊಕೇಶನ್ ಎಲ್ಲಿ ಏನು ಅನ್ನೋದ್ರ ಬಗ್ಗೆ ಎಲ್ಲವೂ ಕೂಡ ಫೌಂಡ್ ಔಟ್ ಮಾಡಿದಾಗ ಆತ ವ್ಯಕ್ತಿ ಹೆಸರು, ಆ ಊರ್ ಯಾರ್ದು, ಎಲ್ಲಿ ಅವನು ಅಂತ ಎಲ್ಲ ಪತ್ತೆ ಹಚ್ಚಿದ್ರು. ಅವನು ಯಾಕೆ ಅಲ್ಲಿಗೆ ಹೋಗಿದ್ದ ಅಂತ ತಕ್ಷಣ ಇಮಿಡಿಯೇಟ್ ಆಗಿ ಇದು ಒಂದು ಕೊಲೆ ಪ್ರಕರಣ ಅಂತ ಕೇಸನ್ನ ರಿಜಿಸ್ಟರ್ ಮಾಡ್ಕೊ. ಯಾಕೆಂದ್ರೆ ಆತನ ಮೂವ್ಮೆಂಟ್ RR ನಗರ ಸುತ್ತಮುತ್ತ ಇರೋದ್ರಿಂದ ಎಲ್ಲೋ ಒಂದ್ ಕಡೆ ಈ ಒಂದು ಬೇರೆ ಇದೇನೋ ಕೊಲೆ ಮಾಡಿ ಅಲ್ಲಿ ಕೊಲೆ ಮಾಡಿ ಇಲ್ಲಿ ಬಾಡಿಯನ್ನ ಹಾಕಿದ್ದಾರೆ ಅಂತ ಹಾಕಿರ್ತಾರೆ. 3 ಜನ ಏನ್ ಸರೆಂಡರ್ ಆಗ್ತಾರೋ ಅವರ ಹೇಳುವಂತ ಹೇಳಿಕೆ ಮತ್ತೆ ಅಲ್ಲಿಗಿದ್ದಂತ ಕಾರಣಗಳು ಪೊಲೀಸರಿಗೆ ನಂಬಕ್ಕಾಗ್ಲಿಲ್ಲ. ಯಾಕೆಂದ್ರೆ ಅವರು ಕೊಡ್ತಾ ಇರೋದ್ ಕಾರಣ ಇವನ ಬ್ಯಾಕ್ ಗ್ರೌಂಡ್, ಆಮೇಲೆ ಇವರಿಬ್ರು ಏನಕ್ಕೆ ಬರ್ತಾರೆ, ಅವ್ರು 3 ಜನ ಏನಕ್ಕೆ ಸರೆಂಡರ್, ಅವ್ರ ಹಿನ್ನೆಲೆ ಏನು, ಏನಕ್ಕೋಸ್ಕರ ಸರೆಂಡರ್ ಆಗ್ತಾರೆ, ಇವನ್ಗೂ ಅವನ್ಗೂ ಏನು, ಇದಕ್ಕಿಂತ ಏನಾರ ವ್ಯವಹಾರ ಆಗಿತ್ತಾ ಏನು ಅನ್ನೋದ್ರ ಬಗ್ಗೆ ಎಲ್ಲವೂ ಕೂಡ ಸುದೀರ್ಘವಾಗಿ ಮಾಡಿದಾಗ 3 ಜನನು ಒಬ್ಬೊಬ್ಬ ಒಂದೊಂದರ ಮಾತಾಡಕ್ ಶುರು ಮಾಡಿದ್ರು. ಸಪರೇಟ್ ಆಗಿ ಪೊಲೀಸರು ಅವ್ರನ್ನ ಕರೆಸಿ ವಿಚಾರಣೆ ಮಾಡಿದಾಗ ಅಂತಿಮವಾಗಿ ಏನು ಸತ್ಯ ಆಯ್ತು, ಏನ್ ನಡೆದಿತ್ತು ಅನ್ನೋದ್ರ ಬಗ್ಗೆ ಎಲ್ಲರೂ ಕೂಡ ಒಪ್ಕೋತಾರೆ. ಈ ಒಂದು ವಿಚಾರ ತಿಳಿದ ತಕ್ಷಣ ಬೆಂಗಳೂರಿನಲ್ಲಿ ಇದ್ದಂತ ದರ್ಶನ್ ಇಮಿಡಿಯೇಟ್ ಆಗಿ ಮೈಸೂರಿಗೆ ಹೋಗಿ ಅಲ್ಲಿ ಫಾರ್ಮ್ ಹೌಸ್ ಅಲ್ಲಿ ಇರ್ತಾರೆ, ಅಲ್ಲಿ ಇಳ್ಕೊಂಡಿರ್ತಾರೆ.
ಕೊನೆಗೆ ಅಂತಿಮವಾಗಿ ನಿನ್ನೆ ನೈಟ್ ಏನ್ ಈ ಒಂದು ಡಿಸ್ಕ್ಲೋಸ್ ಆಯ್ತು ಕಂಪ್ಲೀಟ್ ಆಗಿ ಪೊಲೀಸರು ಆತನ ಬಾಯಿ ಬಿಡಿಸ್ತಾರೋ ಹಿರಿಯ ಅಧಿಕಾರಿಗಳು ಸೀನಿಯರ್ ಅಧಿಕಾರಿಗಳಿಗೆ ಎಲ್ಲವೂ ಕೂಡ ಗಮನಕ್ಕೆ ತಂದು ಆತನ ಅರೆಸ್ಟ್ ಮಾಡಿ. ಯಾಕೆಂದ್ರೆ ಅವನ ಇನ್ವಾಲ್ವ್ಮೆಂಟ್, ದರ್ಶನ್ ಇನ್ವಾಲ್ವ್ಮೆಂಟ್ ಮತ್ತೆ ಪವಿತ್ರ ಗೌಡನ ಇನ್ವಾಲ್ವ್ಮೆಂಟ್ ಎರಡೂ ಕೂಡ ಇದ್ರಲ್ಲಿ ಕಾಣಿದೆ. ಯಾಕೆಂದ್ರೆ ಅವ್ರ ಮುಂದೆನೆ ಈ ಒಂದು ಘಟನೆ ಆಗಿರುವಂತದ್ದು, ಅವ್ರ ಮುಂದೆನೆ ಆತನಿಗೆ ಹೊಡೆದಿರುವಂತ ಮಾರಣಾಂತಿಕವಾಗಿ ಹಲ್ಲೆ ಮಾಡಿರುವಂತದ್ದು, ನಂತರ ಆತನ ಸೂಚನೆ ಮೇರೆಗೆ ತಗೊಬಂದು ಬಾಡಿಯನ್ನ ಹಾಕಿರುವಂತದ್ದು. ಯಾಕೆಂದ್ರೆ ಇಲ್ಲಿ ಯಾವುದೇ ರೀತಿಯ ಒಂದು ಕಾಮೆಂಟ್ ಅನ್ನ ಮಾಡಿದ್ರು ಅಥವಾ ಇನ್ನೇನಾದ್ರು ಮಾಡಿದ್ರೆ ಅದಕ್ಕೆ ಬೇರೆ ಬೇರೆ ರೀತಿಯ ಕಾನೂನುಗಳಿದೆ, ಅದಕ್ಕೆ ಸಂಬಂಧಪಟ್ಟಂತೆ ಪೊಲೀಸ್ ಕಂಪ್ಲೇಂಟ್ ಕೊಡ್ಬೇಕು. ಆದ್ರೆ ಏಕಾಏಕಿ ಆತನನ್ನ ಕರೆಸಿ ಹೊಡೆದು ಮರ್ಡರ್ ಮಾಡಿರುವಂತದ್ದು ದೊಡ್ಡ ಘಟನೆ ಆಗಿರೋದ್ರಿಂದ ಈಗ ಇರುವಂತ ಮಾಹಿತಿ ಪ್ರಕಾರ ಸಂಬಂಧಪಟ್ಟಂತ ಅಧಿಕಾರಿಗಳು ತಕ್ಷಣ ಮೈಸೂರಿಗೆ ಹೋಗಿ, ಇಲ್ಲಿಂದಾನೆ ಬೆಂಗಳೂರಿನಿಂದ ಒಂದು ವಿಶೇಷ ತಂಡ ಮೈಸೂರಿಗೆ ಹೋಗಿ ಅಲ್ಲಿ ಆತನನ್ನ ಕಸ್ಟಡಿಗೆ ತಗೋತಾರೆ, ಅರೆಸ್ಟ್ ಮಾಡ್ತಾರೆ. ಆತನನ್ನ ಬೆಂಗಳೂರಿಗೆ ಫುಲ್ ಸೆಕ್ಯೂರಿಟಿ. ಯಾಕೆಂತಂದ್ರೆ ಯಾವುದೇ ರೀತಿ ಈಗಾಗಲೇ ಈ ಮಾಹಿತಿ ನಮಗೆ ಬಹಳ ಹಿಂದೆನೆ ಕೂಡ, ಅಂದ್ರೆ ಆಲ್ಮೋಸ್ಟ್ ಒಂದು 3 hours ಬ್ಯಾಕೆ ಇದು ಒಂದು ವಿಚಾರವನ್ನು ಗೊತ್ತಿದ್ರು ಕೂಡ ಕೆಲವೊಂದು ಲಾ ಅಂಡ್ ಆರ್ಡರ್ ಸೆಕ್ಯೂರಿಟಿ ಆಗುತ್ತೆ ಕಾರಣ ಪೊಲೀಸರ ಒಂದು ರಿಕ್ವೆಸ್ಟ್ ಮಾಡ್ಕೊಂಡು ನಾವು ಯಾವುದೇ ರೀತಿಯ ಈ ಒಂದು ವಿಷಯನ, ಯಾಕೆಂತಂದ್ರೆ ಎಲ್ಲೋ ಒಂದ್ ಕಡೆ ಮಂಡ್ಯ ಇರ್ಬೋದು, ಚನ್ನಪಟ್ಟಣ ಇರ್ಬೋದು, ರಾಮನಗರ, ಇಲ್ಲೆಲ್ಲೋ ಒಂದ್ ಕಡೆ ಅವರ ಬಂದು ತಡೆಯುವಂತದ್ದು ಕೆಲಸ ಅಥವಾ ಲಾ ಅಂಡ್ ಆರ್ಡರ್ ಪ್ರಾಬ್ಲಮ್ ಆಗ್ಬೋದು ಅನ್ನೋ ಒಂದು ಕಾರಣಕ್ಕೋಸ್ಕರ ಯಾವುದೇ ರೀತಿಯನ್ನು ಕೂಡ ನಮ್ಮ ಹತ್ರ ರಿಕ್ವೆಸ್ಟ್ ಮಾಡ್ಕೊಂಡ್ರು. ಹಾಗಾಗಿ ನಾವು ಕೂಡ ಆ ಒಂದು ವಿಚಾರ ಬೆಂಗಳೂರು ಬರೋವರೆಗೂ ಕೂಡ ಅರೆಸ್ಟ್ ಆಗಿರುವಂತ ವಿಚಾರ ನಮಗೆ ಗೊತ್ತಿದ್ರು ಕೂಡ ನಾವು ಕೆಲವೊಂದಷ್ಟು ಬೇರೆ ಬೇರೆ ತರ ಕಾರಣಕ್ಕೆ, ಯಾಕೆಂದ್ರೆ ಆತನಿಗೆ ಸಾಕಷ್ಟು ಅಭಿಮಾನಿಗಳು ಎಸ್ಪೆಷಲಿ ಈ ಒಂದು ಭಾಗದಲ್ಲಿ ಮೈಸೂರು, ಮಂಡ್ಯ ಈ ಭಾಗದಲ್ಲಿ ಇರುವಂತದ್ದು ಸಾಕಷ್ಟು ಇರುವಂತದ್ದು. ಹಾಗಾಗಿ ಎಲ್ಲೋ ಒಂದ್ ಕಡೆ ಲಾ ಅಂಡ್ ಆರ್ಡರ್ ಪ್ರಾಬ್ಲಮ್ ಆಗುತ್ತೆ ಅನ್ನೋ ಕಾರಣಕ್ಕೋಸ್ಕರ ನಾವು ಕೂಡ ಅದನ್ನ ಅಂತಿಮವಾಗಿ ಈಗ ಪೊಲೀಸ್ ಠಾಣೆಗೆ ಈಗ ಈ ಒಂದು ಎಲ್ಲವೂ ಕೂಡ ಮಾಹಿತಿಯನ್ನ ತಗೊಂಡಾದ ತಕ್ಷಣ ಈಗ ಆತನನ್ನ ಬೆಂಗಳೂರಿಗೆ ಕರ್ಕೊಂಡು ಬಂದು, ಆದ್ರೆ ಎಲ್ಲಿಗೆ ಕರ್ಕೊಂಡು ಹೋಗ್ತಾರೆ, ಎಲ್ಲಿ ಕರ್ಕೊಂಡು ಹೋಗಿ ವಿಚಾರಣೆ ಮಾಡ್ತಾರೆ ಆಮೇಲೆ ಅನ್ನೋದನ್ನು ಕೂಡ ಈಗ ನೋಡ್ತಾ ಇದೀವಿ ನಾವು.